ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಸುರೇಶ್ ಅಳಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಮ್ಮಂಗೆ ಕಾಫಿ ಬೇಕಿತ್ತು ಅಂತ ಕಾಫಿ ಮಾಡ್ಕೊಡಕ್ ಹೋಗ್ತಿದ್ದೆ. ಮತ್ತೆ ನಮ್ಮ ಅಪ್ಪಂಗೆ ಪಾನಿಪುರಿ ಬೇಕಿತ್ತು ಅಂತ ಪಾನಿಪುರಿ ಮಾಡ್ಕೊಡಕ್ ಹೋಗ್ತಿದ್ದೆ. ಸೊ ಎಲ್ಲ ನಿಮ್ಗೆ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ನಾನು ಫ್ರಿಡ್ಜ್ ಇಂದ ಹಾಲ್ನ ತೆಗಿತಿದ್ದೀನಿ. ಸೊ ಹಾಲ್ ತೆಗ್ದೆ. ಸೊ ಫಸ್ಟ್ ನಾನು ಹಾಲು ಇಡ್ತಿದ್ದೀನಿ. ಸೊ ನಾನು ಇವಾಗ ಗ್ಯಾಸ್ ಹಚ್ತಿದ್ದೀನಿ. ಸೊ ನೆಕ್ಸ್ಟ್ ನಾನಲ್ಲಿ ಪಾನಿಪುರಿ ರೆಡಿ ಮಾಡ್ಕೊತೀನಿ. ಸೊ ಫಸ್ಟ್ ನಾನು ಪಾನಿಪುರಿ ತಗೊಂತಾ ಇದ್ದೀನಿ. ಸೊ ಒಂದು ಪ್ಲೇಟ್ ತಗೋತಿದ್ದೀನಿ. ಸೊ ಇದು ವೇಸ್ಟ್. ನೆಕ್ಸ್ಟ್ ಎಲ್ಲಾನು ತೂತ್ ಮಾಡ್ಕೊಳ್ಳೋಣ ಒಂದೊಂದಾಗೆ. ನೆಕ್ಸ್ಟ್ ಅಲ್ಲಿ ಹಾಲು ಹಾಲು ಬೇಯ್ದ್ಮೇಲೆ ಪಾನಿಪುರಿ ಬಿಟ್ಟು ಬೇರೆದಕ್ಕೆ ಹೋಗ್ಬೇಕು. ಸೊ ಎಲ್ಲ ತೂತ್ ಮಾಡಾಯ್ತು. ಸೊ ನೆಕ್ಸ್ಟ್ ಇದು ಏನಂತಾನೆ ಗೊತ್ತಿಲ್ಲ, ಬಟ್ ಇದನ್ನ ನೆಕ್ಸ್ಟ್ ಹಾಕ್ತಿದ್ದೀನಿ. ಪೊಟೆಟೊ, ಕೊರಿಯಾಂಡರ್ ಸೊಪ್ಪು ಅಂಡ್ ಬೀನ್ಸ್. ಏನು ಕಾಣಿಸ್ತಿಲ್ವಾ? ಇವಾಗ ಕಾಣಿಸ್ತಿದೆ. ಸೊ ಎಲ್ಲದಕ್ಕೂ ಒಂದೊಂದಾಗೆ ಹಾಕ್ಬೇಕು. ಸೊ ಇನ್ನ ಹಾಲು ಬೇಯ್ದಿಲ್ಲ ಆ ಕಡೆ, ಇನ್ನೇನು ಹುರ್ಗ್ ಬರ್ತಿದೆ. ಸೊ ಅಲ್ಲಿ ಗಂಟ ಕಾಯಿ ಮಾಡೋಣ. ಸೊ ನಂತರ ಇಲ್ಲಿ ಈ ಕಡೆ ಬೇಯ್ತಿದೆ. ಸೊ ನೆಕ್ಸ್ಟ್ ಸಕ್ಕರೆ ಹಾಕಬೇಕು. ನೆಕ್ಸ್ಟ್ ಅದಾಗದೆ ಬೇಲಿ. ಸೊ ಇಲ್ಲಿ ನಾವು ತಗೊಳ್ಳೋಣ ಪಾನಿಪುರಿ ಹತ್ತಿರ. ಸೊ ಎಲ್ಲದಕ್ಕೂ ಹಂಗೆ ಆಗಿದೆ. ನೆಕ್ಸ್ಟ್ ಏನಪ್ಪ ಮಾಡೋದಂದರೆ, ಸೊ ಇಲ್ಲಿರೋ ಈರುಳ್ಳಿ ಹತ್ರ ಒಂದೇ ಒಂದು ಈರುಳ್ಳಿ ಎತ್ಕೊಬೇಕು. ಸೊ ಫಸ್ಟ್ ಎಲ್ಲ ಬಿಡ್ಸ್ಕೊಂಡ್ಬಿಡೋಣ. ಸೊ ಕಟ್ ಮಾಡ್ಕೊಳ್ಳೋಣ. ಅಯ್ಯೋ, ಇದು ಕಟ್ಟೆ ಆಗ್ತದ. ಸೊ ಆಯ್ತು. ಸೊ ಎಲ್ಲ ಕಟ್ ಮಾಡಾಗಿದೆ. ಸೊ ಎಲ್ಲದಕ್ಕೂ ಎಟ್ಕಿಲ್ಲ ಅಂತ ತಿರ್ಗಾ ಕಟ್ ಮಾಡ್ಕೊಂಡೆ. ಸೊ ಎಲ್ಲ ರೆಡಿ. ಸೊ ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಸೊ ಎಲ್ಲ ಕ್ಲೀನ್ ಮಾಡಾಗಿದೆ. ಇದ್ರ ಬಗ್ಗೆ ನಾವು ಮರ್ತೆ ಹೋಗಿದೀವಿ. ಸೊ ನೆಕ್ಸ್ಟ್ ಕಾಫಿ ಪೌಡರ್ ಹಾಕ್ಬೇಕು. ಸೊ ಲೋಟ ತಗೊಳ್ಳೋಣ. ಸೊ ನಾವ್ ಯಾವಾಗ್ಲೂ ಬ್ರೂ ಕಾಫಿ ಪುಡಿನ ಆಯ್ಕೆ ಮಾಡ್ತೀವಿ. ಸೊ ನೀವು ಇದನ್ನೇ ಆಯ್ಕೆ ಮಾಡಿದ್ರೆ ನಿಮ್ಗೂ ಒಳ್ಳೇದು ಅಂತ ನಾವ್ ಹೇಳಕ್ ಇಷ್ಟಪಡ್ತೀವಿ. ಸೊ ಇವಾಗ ಇದನ್ನ ಸೋಸ್ಕೊಬೇಕು. ಇಲ್ಲಿ ಯಾರು ಕೆನ್ನೆ ಅನ್ನೋದನ್ನ ಹೋಗ್ಲಿಲ್ಲ. ಸೊ ನೆಕ್ಸ್ಟ್ ಪಾನಿಪುರಿಗೆ ಪಾನಿ ರೆಡಿ ಮಾಡ್ಕೊಂಡ್ರೆ ಸಾಕು. ಆಲ್ರೆಡಿ ನಾವು ಪಾನಿನ ರೆಡಿ ಮಾಡ್ಕೊಂಡಿದ್ವಿ. ಸೊ ಎರಡು ಒಟ್ಟಿಗೆ ರೆಡಿ ಆಗಿದೆ. ನಾನಿವಾಗ ನಿಮಗೆ ತೋರಿಸ್ತಿದ್ದೀನಿ ಗಾಯ್ಸ್. ಇದು ಯಾರಿಗೂ ಅಲ್ಲ, ಇದು ನನಗೇನೆ. ಕನ್ನಡದ ಖ್ಯಾತ ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯಾದ ಪರಂಬಾ ಸ್ಟುಡಿಯೋಗೆ ದೆಹಲಿ ಹೈಕೋರ್ಟ್ ದೊಡ್ಡ ಮೊತ್ತದ ದಂಡವನ್ನು ವಿಧಿಸಿದೆ. ಈ ಮೂಲಕ ನಟ ರಕ್ಷಿತ್ ಶೆಟ್ಟಿಗೆ ದೆಹಲಿ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಥ್ಯಾಂಕ್ ಯು. 25 ಲಕ್ಷ ದಂಡ ವಿಧಿಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಪಾಲಾಗೋದ್ರಿಂದ ಪಾರಾದ ನಟನಿಗೆ